ಸ್ನೇಹಿತರೆ ನಮಸ್ಕಾರ. ಈಸಿ ಟು ಕನೆಕ್ಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆರ್ ಅಶೋಕ್ ಅವರು ಬ್ರ್ಯಾಂಡ್ ಬೆಂಗಳೂರು ಹಾಗೂ ಎಡಬಿಡಿಂಗಿಯ ಸ್ಟೇಟ್ಮೆಂಟ್ ಕೊಟ್ಟ ತಂಗಡಿಗೆಯವರ ವಿಚಾರವಾಗಿ ಸರ್ಕಾರವನ್ನು ಯಾವ ರೀತಿ ಅವರು ತರಾಟೆಗೆ ತೆಗೆದುಕೊಂಡ್ರು ಅನ್ನೋದನ್ನ ನೀವೇ ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರು, ಬಾಂಬ್ ಬೆಂಗಳೂರು ಆಯ್ತು, ಈಗ ಬಾಯ್ ಬೆಂಗಳೂರು ಆಗಿದೆ. ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇದೊಂದು ಶಿವರಾಜ ತಂಗಡಗಿ ಬಹಳ ಸಂಸ್ಕೃತ ಮನುಷ್ಯ, ಅವರು ಹಳ್ಳಿ ಭಾಷೆಯಲ್ಲಿ ಕನ್ನಡವನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮೇನ್ ಗುರುನೇ ಸಿದ್ದರಾಮಯ್ಯನವರೇ, ಅವರು ಏಕವಚನದಲ್ಲಿ ಪ್ರಧಾನಮಂತ್ರಿನೇ ಅವನು ಇವನು ಅಂತ ಹೇಳೋದು, ರಾಷ್ಟ್ರಪತಿಗಳನ್ನ ಏನಂತ ಕರೆದಿದ್ದು ನಾ ಹೇಳ್ಬಾರ್ದು, ಅದಕ್ಕೆ ಅವ್ರ ಕೈಯಲ್ಲಿ ಹೇಳ್ಸ್ತೇವೆ, ಮಹಿಳೆಯರ ಕೈಯಲ್ಲಿ ಅವಳು ಅಂದ್ರೆ ಹೇಳುವಂಥದ್ದು. ನಿರ್ಮಲಾ ಸೀತಾರಾಮನ್ ಬಗ್ಗೆ ಫೈನಾನ್ಸ್ ಮಿನಿಸ್ಟರ್ ದುಡ್ಡು ಬೇಕಾದಾಗ ಹೋಗಿ ಅವ್ರ ಹತ್ರ ಸಲಾಮ್ ಹೊಡೆಯೋದು, ತಿರ್ಗಿ ಅವಳು ಇವಳು ಅಂತ ಅನ್ನೋದು. ಅಂದ್ರೆ ಈ ಇಡೀ ಸರ್ಕಾರನೇ ಒಂದ್ ರೀತಿ ಸಂಸ್ಕೃತಿ ಇಲ್ಲದ, ಸಂಸ್ಕಾರ ಇಲ್ಲದ, ಬಾಯಿ ಬಿಟ್ರೆ ಸಾಕು ವಲಸು ಪದಗಳ ಉಪಯೋಗವನ್ನ ಮಾಡುವಂತ ಒಂದು ಸರ್ಕಾರ ಇವತ್ತು ನಮ್ಮ ಕಣ್ಮುಂದೆ ಇದೆ. 50 ವರ್ಷಕ್ಕೂ ಮೇಲೆ ಕಾಂಗ್ರೆಸ್ ಆಡಳಿತ ಮಾಡಿದೆ. ಯಾಕೆ ನಿರುದ್ಯೋಗ ಇದೆ? ಕಾಂಗ್ರೆಸ್ಗೆ ಈ ದೇಶದ ಜನ 50 ವರ್ಷ ಕೊಟ್ಟಿದ್ದಾರೆ. ಮೋದಿಗೆ 10 ವರ್ಷ ಕೊಟ್ಟಿರೋದು, ಮೋದಿಗೆ 10 ವರ್ಷ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ 50 ವರ್ಷ ಕೊಟ್ಟಿದ್ದಾರೆ. 50 ವರ್ಷ ಕೊಟ್ಟು ನೀವು ನಿರುದ್ಯೋಗದ ಸಮಸ್ಯೆ ಬಗೆಹರಿಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಮೋದಿ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರಾ? 10 ವರ್ಷ ಆಡಳಿತ ಮಾಡಿದಂತ ಮೋದಿ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರಾ? ಈ ತಂಗಡಿಗೆ ಬಿಜೆಪಿಯಲ್ಲಿ ಇದ್ದಾಗ, ಬಿಜೆಪಿಯಲ್ಲಿ ಇದ್ರು, ಮೊದಲು ಮಂತ್ರಿ ಆಗಿದ್ರ, ಬಿಜೆಪಿ ಮಂತ್ರಿ ಆಗಿದ್ದಾಗ ಸಕ್ಕರೆ ತಿನ್ನಕ್ಕೆ ಬಿಟ್ಟಿದ್ರಿ ಅವಾಗ. ಆಗ ಸೋನಿಯಾ ಗಾಂಧಿ ಅವ್ರಿಗೆ ಹೊಡೀರಿ ಅಂತ ಹೇಳ್ತಾ ಇದ್ರು. ಬಿಜೆಪಿಯಲ್ಲಿ ಇದ್ದಾಗ ಸೋನಿಯಾ ಗಾಂಧಿ ಹೊಡೀರಿ, ಈ ಕಾಂಗ್ರೆಸ್ ಇದ್ದಾಗ ಮೋದಿಗೆ ಹೊಡೀರಿ, ನೆಕ್ಸ್ಟ್ ಜನ ತಂಗಡಿಗೆ ಹೊಡೀರಿ ಅಂತ ಹೊಡಿತಾರೆ ಈಗ.